ಜೂನ್ 12ರಂದು ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಸ್ವಲ್ಪ ಸಮಯದ ನಂತರ 242 ಜನರನ್ನ ಹೊತ್ತೊಯ್ಯುತ್ತಿದ್ದ ಏರ್ ಇಂಡಿಯಾ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನ ಅಪಘಾತಕ್ಕೀಡಾಯಿತು. ಲಂಡನ್ ಗ್ವಾಟಿಕ್ಗೆ ತೆರಳುತ್ತಿದ್ದ ವಿಮಾನವು ಕೆಲವೇ ನಿಮಿಷಗಳಲ್ಲಿ ಸಂಪರ್ಕ ಕಳೆದುಕೊಂಡು ಜನನಿಬಿಡ ಮೆಗಾನಿನಗರ ಪ್ರದೇಶದಲ್ಲಿ ಪತನಗೊಂಡು ಭಾರೀ ಸ್ಫೋಟ ಮತ್ತು ಬೆಂಕಿಗೆ ಕಾರಣವಾಯಿತು. ಫೇಸ್ಬುಕ್ ಬಳಕೆದಾರನೊಬ್ಬ ಹಳದಿ ಉಡುಪಿನಲ್ಲಿರುವ ವ್ಯಕ್ತಿಯೊಬ್ಬ ವಿಮಾನದ ಒಳಗಿನಿಂದ ಹೊರಗಿನ ಕೊನೆಯ ದೃಶ್ಯವನ್ನ ಸೆರೆಹಿಡಿಯುತ್ತಿರುವುದು ಮತ್ತು ದುರಂತದ ಕೆಲವು ಕ್ಷಣಗಳನ್ನ ಸೆರೆಹಿಡಿದು ಇದು ಅಹಮದಾಬಾದ್ ವಿಮಾನದ ದುರಂತದ ಲೈವ್ ರೆಕಾರ್ಡಿಂಗ್ ಎಂದು ಬರೆದುಕೊಂಡಿದ್ದಾರೆ. ನ್ಯೂಸ್ ಮೀಟರ್ ಈ ದೃಶ್ಯ ಸಂಬಂಧ ಹುಡುಕಾಡಿದಾಗ ಇದು 2023ರಲ್ಲಿ ನೇಪಾಳದಲ್ಲಿ ನಡೆದ ಅಪಘಾತದ ವಿಡಿಯೋ ಇದಾಗಿದೆ. ಸದ್ಯ ವೈರಲ್ ಆಗುತ್ತಿರುವ ಅಹಮದಾಬಾದ್ ದಲ್ಲ ಎಂಬುದು ಕಂಡುಕೊಂಡಿದೆ. ವಿಡಿಯೋದ ಕೀ ಫ್ರೇಮ್ಗಳ ರಿವರ್ಸ್ ಇಮೇಜ್ ಹುಡುಕಾಡಿದಾಗ ಜನವರಿ 17, 2023ರಂದು ಗಾನಾ ಮೂಲದ ವೆಬ್ಸೈಟ್ occupygh.com ಪ್ರಕಟಿಸಿದ ವರದಿ ಸಿಕ್ಕಿದೆ. ದಿ ಸ್ಟಾರ್ ಮಾಧ್ಯಮ ಕೂಡ ಈ ಬಗ್ಗೆ ವರದಿ ಮಾಡಿದೆ.